ಏನು ಇವತ್ತು ಅದು ನಡೀತಾ ಇರೋದು ಆಫೀಸಲ್ಲಿ ಅದು ಬೇಸ್ಗೆ ನಾವು ಸಿನಿಮಾ ಮಾಡ್ತೀವಿ. ಸೊ ಇಲ್ಲಿ ನಾನು ಪೌರ ಕಾರ್ಮಿಕನಾಗಿ ಇಲ್ಲಿ ಮಾತಾಡಲಿಕ್ಕೆ ಬಯಸ್ತೇನೆ. ಈಗ ಸುಗದೀಪ್ ಕುಟುಂಬದ ಕುಡಿ ಅಂದಾಗ ನಿರೀಕ್ಷೆಗಳಿರುತ್ತೆ ಇಂಡಸ್ಟ್ರಿಗೆ. ದರ್ಶನ್ ಸರ್ ನಿಮ್ಮ ಲೈಫಲ್ಲಿ ಎಷ್ಟು ಇನ್ಸ್ಪಿರೇಷನ್ನು, ಹೇಗೆ ಏನು ಅನ್ನೋದು ಈ ಸಂದರ್ಭದಲ್ಲಿ ಅವ್ರಿಗೆ ನೆನೆಸ್ಕೊಳ್ಳೋದು ಇವತ್ತಿರೋ ಜನರೇಷನ್ಗೆ ಒಂದೇ ಅಲ್ಟಿಮೇಟ್ ಆಗಿ ಒಂದು ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ ಮಾಡಬೇಕು ಅಂತಿದ್ದಾರೆ. ಅದಕ್ಕೆ ಕಂಟೆಂಟ್ ಬೇಕು. ಯಾಕಂದರೆ ನಾನು ಧರಣಿನೂ ಮತ್ತು ನಂದು ಕೋಳಿ ಅಂಕದ್ದು ಕತೆ, ಇದು ಪೌರ ಕಾರ್ಮಿಕದ್ದು. ಇವಾಗ ನಾರ್ಮಲಾಗಿ ಕಮರ್ಷಿಯಲ್ ಸಿನಿಮಾ ಮಾಡ್ತೀವಿ, ಮಾಸ್ ಸಿನಿಮಾ ಮಾಡ್ತೀವಿ ಅಂದರೆ ಅದು 100 ಸಿನಿಮಾ ಬರ್ತಾಯಿದೆ, 100ರಲ್ಲಿ ನಮ್ಮದು ಒಂದು ಆಗುತ್ತೆ. ಸೊ ವಿಭಿನ್ನವಾಗಿ ಮಾಡಬೇಕು ಅಂದರೆ ಇವಾಗ ಆಲ್ಮೋಸ್ಟ್ ಎಲ್ಲ OTTಗಳಲ್ಲಿ ಎಲ್ಲ ಲ್ಯಾಂಗ್ವೇಜಸ್ ಸಿನಿಮಾಗಳು ನೋಡ್ತಾ ಇದ್ದಾರೆ ಇವತ್ತು ಜನ. ಸೊ ಒನ್ ಟಚ್ಚಲ್ಲಿ ಎಲ್ಲ ಲ್ಯಾಂಗ್ವೇಜ್ ಸಿನಿಮಾ ಸಿಗ್ತಾ ಇದೆ. ಸೊ ಅವ್ರ ಮುಖಾಂತರ ನಾವು ಇನ್ನೊಂದು ಯಾವುದನ್ನು ಸ್ಪೆಷಲಾಗಿ ಹೇಳಿದ್ರೆ ತಾನೇ ನಮ್ಮ ಸಿನಿಮಾ ನೋಡ್ತಾರೆ, ಇಲ್ಲಾಂದರೆ ಯಾರು ನೋಡೋಲ್ಲ ನಮ್ಮ ಸಿನಿಮಾನ. ಸೊ ಅದಾಗೆ ನನಗೆ ಈ ಕಂಟೆಂಟ್ ತುಂಬ ಇಷ್ಟ ಆಯಿತು. ಕಂಟೆಂಟ್ ತುಂಬ ಇಷ್ಟ ಆದಾಗ ಸೊ ಅಟ್ಲೀಸ್ಟ್ ಈ ಪ್ರಯತ್ನ ಪಡೋಣ ಅಂದ್ಬಿಟ್ಟು ನಾವು ಇದು ಪೌರ ಕಾರ್ಮಿಕರದ್ದು ಅಂದರೆ ಎಲ್ಲರೂ ಏನು ಅನ್ಕೊತಾರೆ, ಆಫ್ ಬೀಟ್ ಸಿನಿಮಾ ಅನ್ಕೊತಾರೆ. ಇಲ್ಲ ಕಮರ್ಷಿಯಲಾಗಿ ಒಂಚೂರು ಟಚ್ ಕೊಡ್ತಾ ಇದ್ದೀವಿ. ಅದಕ್ಕೆ ಕಮರ್ಷಿಯಲ್ ಟಚ್ ಕೊಟ್ಟು ಆ್ಯಸ್ ಯೂಶಲ್ ಏನು ಫೈಟ್ಸ್ ಇರಬೇಕು, ಸಾಂಗ್ ಇರಬೇಕು, ಎಲ್ಲ ಇರುತ್ತೆ. ಅದ್ರ ಬಿಟ್ವೀನು ಕಂಟೆಂಟೇ ಟ್ರಾವೆಲ್ ಮಾಡ್ತೀವಿ. ಈಗ ದರ್ಶನ್ ಅವರು ನಿಮ್ಮ ಫ್ಯಾಮಿಲಿ ಆಗಿರೋದ್ರಿಂದ ಈ ಕಥೆನ ಅವರಿಗೆ ಹಿಂದೆ ಹೇಳ್ಕೊಂಡಿದ್ರೆ ಹೇಗೆ? ಇಲ್ಲ ಮೇಡಮ್, ಅದಾಗಿಲ್ಲ ಇನ್ನು. ಸೊ ನಾನು ದಿನಕರ್ ಸರ್ ಹತ್ರ ಎಲ್ಲ ಡಿಸ್ಕಷನ್ ಮಾಡ್ತೀನಿ. ಅನ್ಫಾರ್ಚುನೇಟ್ ಆಗಿಲ್ಲ. ಈಗ ನೀವು ಮುಂಚೆ ಅಂದರೆ ಮೊದಲು ಇಂಡಸ್ಟ್ರಿಗೆ ಎಂಟ್ರಿ ಕೊಡುವಾಗ ಏನು ಸಜೆಸ್ಟ್ ಮಾಡಿದ್ರು, ಏನು ಹೇಳಿದ್ರು, ಹೇಗೆ ಅನ್ನುವಂಥದ್ದು ಇಂಡಸ್ಟ್ರಿಗೆ ಬರ್ತೀನಿ ಅಂದಾಗ? ಅಲ್ಲ, ಪ್ರಿಪೇರ್ ಆಗಿ ಬನ್ನಿ ಅಂದರು. ಅದಕ್ಕೆ ಮುಂಚೆ ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೆ. ಅವರು ಒಡಿಶಾಲ್ಲಿ ಮಾಡಿದ್ದೆ, ಚಕ್ರವರ್ತಿಯಲ್ಲಿ ಮಾಡಿದ್ದೆ. ಸೊ ಪ್ರತಿಯೊಂದು ಹೇಳೋದೇನೆಂದರೆ ನಿರ್ಮಾಪಕರಿಗೆ ಉಳಿಸ್ರಿ, ಒಳ್ಳೆ ಸಿನಿಮಾ ಮಾಡಿ, ನಿರ್ದೇಶಕರನ್ನ ಸಪೋರ್ಟಿವ್ ಆಗಿ ಟೈಮ್ ಸರಿಯಾಗಿ ಹೋಗಿ. ಸೊ ಅಷ್ಟೇ, ಅದ್ರ ಮೇಲೆ ಇನ್ನೇನು ಪಂಚುವಲ್ ಆಗಿರಿ ಅಂತಾರೆ. ಹೊರಗಡೆ ಇದ್ದರೆ ತುಂಬ ಜನಕ್ಕೆ ಯಾವತ್ತೂ ಸಪೋರ್ಟಿವ್ ಆಗಿ ಇಂಡಸ್ಟ್ರಿ ಇರೋರಿಗೆ ಇರ್ತಾ ಇತ್ತು. ನಿಮಗೂ ಆ ಕೊರತೆ, ಆ ಬೇಸರ ಸರ್ ಇದೆ ಸರ್, 100% ಇದೆ. ಅದು 100% ನಮಗೂ ಇದೆ. ಸೊ ಎಲ್ಲ ಒಳ್ಳೇದಾಗಲಿ ಅಂದ್ಬಿಟ್ಟು ನಾನು ಇದು ಮಾಡ್ತೀನಿ. ಕಾನೂನು ಪ್ರಕಾರ ಏನು ಇದು ಮಾಡ್ತಾರೆ ಅದನ್ನು ಹೋಪ್ಸ್ ಫಾರ್ ದಿ ಬೆಸ್ಟ್. ಅಂತ ಅವಕಾಶ ಸಿಕ್ಕಿಲ್ಲ ಸರ್ ನಮಗೆ. ಸೊ ಹೋಗಬೇಕು ಅಂತ ಕಾಯ್ತಾ ಇದ್ದೀನಿ. ಬಟ್ ನೋಡೋಣ ಸರ್, ಇವತ್ತಿರೋ ಸಿಚುವೇಶನ್ಸ್ ಬೇರೆ ಇದೆಯಲ್ಲ, ಅದು ಎಲ್ಲ ಒಂದು ಟೈಟ್ ಸಿಚುವೇಶನ್ ಮಾಡಿದ್ದಾರೆ. ಸೊ ನಾವು ಹೋಗಕ್ಕೆ ಆಪರ್ಚುನಿಟಿ ಸಿಕ್ಕಿಲ್ಲ. ಅವ್ರ ಸಿನಿಮಾ ಕೂಡ ಈಗ ರಿಲೀಸ್ ರೆಡಿ ಆಗಿತ್ತು. ಸ್ವಲ್ಪ ಡೆವಿಲ್ ಸಿನಿಮಾ ನಾವು ಇಲ್ಲ 100% ನಾವು ಹಾಗೆ ಆಗ್ತೀವಿ. ಯಾಕಂದರೆ ನಮ್ಮ ಕಾಲದಲ್ಲಿ ಅವರು ಕೈ ಹಿಡಿದು ನಮ್ಮನ್ನು ಬೆಳೆಸಿದ್ದಾರೆ ಅಂದಾಗ ಇವಾಗ ಅವ್ರ ಸಿನಿಮಾಗಳಿಗೆ ನಾವೆಲ್ಲರೂ ನಿಂತ್ಕೊಂತೀವಿ, ನಾವು ಸಪೋರ್ಟ್ ಮಾಡ್ತೀವಿ. ನಾವು ಸಪೋರ್ಟ್ ಮಾಡೋದೇನು ಬೇಕಾಗಿಲ್ಲ, ಅವ್ರು ಸೆಲೆಬ್ರಿಟೀಸ್ ಇದ್ದಾರೆ. ನಮ್ಮದು ಒಂದು ಅಳಿಲ್ ಸೇವೆ ಅಂದ್ಬಿಟ್ಟು ನಾವು ಅವ್ರ ಜೊತೆ ನಿಂತ್ಕೊಂತೀವಿ ಅಷ್ಟೇ. ಹತ್ರದಲ್ಲೇ ಇರೋದ್ರಿಂದ ಅವರು ಒಂದು ಮಾತು ಹೇಳಿರ್ತಾರಂದ್ರೆ ನನಗೆ ಸ್ವಲ್ಪ ವಿಷಯ ಕೊಟ್ಬಿಡಿ ಅಂತ. ಈ ಸ್ಟೇಟ್ಮೆಂಟ್ ಎಲ್ಲ ಕೇಳಿದಾಗ ತುಂಬ ಬೇಜಾರಾಗಿತ್ತು ಮೇಡಮ್ ಅದು ಕೇಳಿ. ಯಾಕಂದರೆ ಇವತ್ತು ಏನು ಸಿಚುವೇಶನ್ ಇದೆ ನಮ್ಗೆ ಯಾರಿಗೂ ಗೊತ್ತಾಗ್ತಾ ಇಲ್ಲ, ಅಲ್ಲಿ ಏನು ನಡೀತಾ ಇದೆ ಅಂದ್ಬಿಟ್ಟಿದ್ದಾನೆ. ಯಾಕಂದರೆ ಆ ಪರಿಸ್ಥಿತಿ ಅನುಭವಿಸ್ತಾ ಇದ್ದಾರೆ ಅಂದಾಗ ಅವ್ರಿಗೆ ಗೊತ್ತಿರ್ತದೆ ಅದು ನೋವು ಏನು ಅಂದ್ಬಿಟ್ಟಿದ್ದಾನೆ. ಬಟ್ ಎಲ್ಲ ಒಳ್ಳೇದಾಗಲಿ. ಅದೇ ನಾವು ಭಾವುಕರ ಆಗ್ತೀನಿ ಅಂತ ಮಾತಾಡೋಕ್ಕೆ ಆಗಲ್ಲ. ಅವರ ಹತ್ರ ಇರೋರಿಗೆ ಇಂಥ ಸಂದರ್ಭದಲ್ಲಿ ಒಳ್ಳೆಯದು ಎಲ್ಲರೂ ಕೂಡ ಚರ್ಚೆ ಆಗ್ತಾ ಇರುತ್ತೆ. ಹೌದು, ಅವನಿಗೆ ಅವರ ಯಾವ ಘಟನೆ ನಿಮಗೆ ತುಂಬ ಕಾಡುತ್ತೆ ಅಂತ ಪ್ರತಿ ಸರಿ ದರ್ಶನ್ ಸರ್ ಅಂದರೆ ಪ್ರತಿ ಸತಿ ನಾನು, ಯಾಕಂದರೆ ಪ್ರತಿ ಸತಿ ನಾವು ಸಿನಿಮಾ ಸ್ಟಾರ್ಟ್ ಆಗಬೇಕು, ಇಲ್ಲ ನಾನು ಮನೆಗೆ ಯಾವಾಗಲೂ ಹೋದ್ರೂ ಅವ್ರ ಹತ್ರ ಮಾತಾಡ್ತಾ ಇದ್ದಿದ್ದು ಒಂದೇ ಸಿನಿಮಾ. ನಮ್ಮ ಫ್ಯಾಮಿಲಿ ಮಾತುಗಳು ಯಾವುದೂ ಮಾತಾಡ್ತಾ ಇದ್ದಿಲ್ಲ, ನಾವು ಕಮ್ಮಿ ಮಾತಾಡ್ತಾ ಇದ್ವಿ. ಸಿನಿಮಾ ಹಿಂಗಿದೆ, ಆಮೇಲೆ ಕ್ಯಾಮ್ರಾ ಬಗ್ಗೆ ಟೆಕ್ನಿಕಲ್ ವಿಷಯ ತುಂಬ ತಿಳ್ಕೊಂಡಿದ್ರು, ತುಂಬ ವಿಷಯ ಮಾತಾಡಿದ್ರು. ಸೊ ನಮ್ಗೆ ಹೇಳ್ಕೊಡೋರು ಹೆಂಗೆ ನಿಂತ್ಕೋಬೇಕು, ಹೆಂಗೆ ಮಾಡಬೇಕು ಅಂದ್ಬಿಟ್ಟಿದ್ದಾರೆ, ಇಂಡಸ್ಟ್ರಿಯಲ್ಲಿ ಹೇಗೆ ನಡ್ಕೋಬೇಕು ಅಂದ್ಬಿಟ್ಟಿದ್ದಾರೆ. ಸೊ ಇವತ್ತು ಏನಿದ್ದೀವಿ ನಾವು ಅದು ಅವರು ಮಾರ್ಗದರ್ಶನ. ಫೈನಲಿ ಸರ್ ಎಲ್ಲ ನಿಮ್ಮ ಬ್ಲೆಸ್ಸಿಂಗ್ಸ್ ನಮಗೆ ಬೇಕು.